ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ ದಮಯಂತಿ? ನಮ್ಮಿಬ್ಬರಿಗೆ ಹುಟ್ಟಿರೋ ಮಗ ತ್ರಿಶೂಲು ಕಣೆ. ನೀನು ಹೊಟ್ಟೆಯಲ್ಲಿ ಹುಟ್ಟಿರೋ ಕೂಸು ತ್ರಿಶೂಲೆ ಒಪ್ಕೋ, ಅಥವಾ ಇನ್ನೂ ಏನಾದರೂ ಸಾಕ್ಷಿ ಬೇಕಾ? ಅಮ್ಮ, ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಏನು ನಿರ್ಧಾರಕ್ಕೆ ಬರ್ತಾಳೋ ಏನೋ. ಎಲ್ಲೋ ತ್ರಿಶೂಲ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ಇಲ್ಲ, ಕಳ್ಕೊಳ್ಳಲ್ಲ. ನನಗೆ ಸಿಕ್ಕಿರೋ ಮಗನ ನಾನು ಕಳ್ಕೊಳ್ಳಲ್ಲ ರೀ. ಬನ್ರಿ, ತ್ರಿಶೂಲ್ನ ಕರ್ಕೊಂಡು ಬಂದು ಮನೆ ತುಂಬಿಸ್ಕೊಳ್ಳೋಣ. ದಮಯಂತಿ, ನೀನು ಈ ಮಾತು ಹೇಳ್ತಾ ಇದೀಯಾ ನಿಜವಾಗ್ಲೂ? ಹೌದು ರೀ, ಬನ್ನಿ ಹೋಗೋಣ. ಮಾಮ್, ಅವ್ನು ನಿನ್ನ ತಮ್ಮ ಕಣೋ, ಕರ್ಕೊಂಡು ಬಂದ್ಬಿಡ್ತೀನಿ ರೀ. ಬನ್ರಿ. ಅಲ್ಲ ಮಾಮ್, ಬಂದ್ಬಿಡ್ತೀನೋ. ತ್ರಿಶೂಲ್ ರೀ, ಯಾಕ್ರಿ ಇನ್ನೂ ಹಾಗೆ ನಿಂತಿದ್ದೀರಾ? ನಮ್ಮ ಜೊತೆ ನೀವು ಬರ್ತಾ ಇಲ್ವಾ? ಹೋ, ಇನ್ನೂ ಆ ಮನೆಯವ್ರ ಸೇವೆ ಮಾಡ್ಬೇಕನ್ನೋ ಆಸೆನಾ ನಿಮ್ಗೆ? ಇನ್ನು ಅವರಿಂದ ಏನಾಗಬೇಕು ಅಂತ ಈ ಥರ ಮಾಡ್ತಾ ಇದ್ದೀರಾ? ಬೇಡ ರೀ, ನನ್ನ ಮಾತು ಕೇಳಿ. ಇಷ್ಟು ವರ್ಷ ಸಂಸಾರದಲ್ಲಿ ನೀವು ಹೇಳ್ದಂಗೆ ನಡ್ಕೊಂಡು ಬಂತು. ಆದ್ರೆ ಇನ್ನು ಮುಂದೆನಾದ್ರೂ ನನ್ನ ಮಾತು ಕೇಳಿ. ಯಜಮಾನ್ರು ಅಂತ ಅವ್ರ ಮನೆ ಜೀತ ಮಾಡಿದ್ ಸಾಕು. ನಮ್ಮ ಸಂಸಾರದ ಕಡೆನೂ ಗಮನ ಕೊಡ್ರಿ. ಯಾಕ್ರಿ ಮಾತೆ ಹೊರಡ್ತಿಲ್ಲ ನಿಮ್ಗೆ? ಸರಿ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಯಜಮಾನ್ರ ಮನೇಲಿ ಜೀತ ಮಾಡ್ಕೊಂಡೇ ಬಿದ್ದಿರಿ. ಆದ್ರೆ ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರೋದಿಲ್ಲ. ನನ್ಗೆ ತ್ರಿಶೂಲ್ ಮುಖ್ಯ. ನನ್ನಿಂದ ನನ್ನ ಮಗನ್ನ ಕಿತ್ಕೊಳ್ಳೋಕೆ ನಾನು ಬಿಡೋದಿಲ್ಲ. ತಾಯಿ ಮಗನ ಸಂಬಂಧನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮನೇನೂ ಸಾಕು, ದೊಡ್ಡವ್ರ ಸವಾಸನೂ ಸಾಕು. ಬಾ ಮಗ್ನೆ, ನಾವ್ ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗೋಣ. ಮಧು, ಮಧು, ಮುನೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲ್ಲ ಅನ್ನಂಗಾಯ್ತು. ಮತ್ತೆ ಬಂದ್ರಲ್ಲ. ಮಗ್ನೆ, ನೀನ್ ಯಾರ ಮಾತಕ್ಕೂ ಕಿವಿ ಕೊಡ್ಬೇಡ. ನಾವು ಮೊದಲು ಇಲ್ಲಿಂದ ಹೊರಡೋಣ. ನಡಿ. ಮಧುಮತಿ ನಿಂತ್ಕೋ. ತ್ರಿಶೂಲ್ ಬಾ. ಮಧುಮತಿ ನಿಂತ್ಕೋ ಅಂತ ಹೇಳದ್ನಲ್ಲ, ಅರ್ಥ ಆಗಲ್ವಾ? ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನಾವು ದೂರ ಎಲ್ಲಾದ್ರೂ ಹೋಗ್ಬಿಡ್ತೀವಿ. ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ. ಮುಂಚೆ ಹೇಗಿತ್ತೋ ಎಲ್ಲ ಹಾಗೆ ಇರಬೇಕು. ನೀವ್ ಹೇಳಿದ್ ಕೇಳಿಸ್ಕೊಂಡು ಸಾಕಾಗೋಗಿದೆ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನಿಮ್ ಕಣ್ಣಿಗೂ ನಾವು ಕಾಣಿಸ್ಕೊಳ್ಳೋದಿಲ್ಲ. ನೀನ್ ಹೋಗೋದ್ ಸರಿ, ನನ್ ಮಗನ್ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ಮಗ ಯಾರ್ ನಿಮ್ ಮಗ? ತ್ರಿಶೂಲು ನನ್ ಮಗ, ನಾನ್ ಹೆತ್ ಮಗ. ಮಧು, ಎಲ್ಲ ಮೊದಲಿಂದ ಹೇಳೋ ಹಾಗೆ ಮಾಡ್ಬೇಡ. ನೀವ್ ಏನೇನೋ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ. ನನ್ ಮಗನ್ನ ನನ್ನಿಂದ ಕಿತ್ಕೊಳ್ಳೋಕ್ ನೀವ್ ಹೇಳ್ತಿರೋ ಸುಳ್ಳಿದು. ಅವತ್ ನೋಡಿದ್ರೆ ತ್ರಿಶೂಲ್ನ ದತ್ತು ಕೇಳಿದ್ರಿ. ನಾನ್ ಕೊಡಲ್ಲ ಅಂದಿದ್ದಕ್ಕೆ ನನ್ ಗಂಡನ್ನ ಬಳಸ್ಕೊಂಡು ನನ್ ಬಾಯಿ ಮುಚ್ಚಿದ್ರಿ. ಆದ್ರೆ ಇವತ್ತು ತ್ರಿಶೂಲ್ ನಮ್ಮ ಮಗನೇ ಅಲ್ಲ, ನಿಮ್ ಮಗ ಅಂತ ಹೇಳ್ತಾ ಇದ್ದೀರಾ. ದತ್ತು ತಗೊಂಡು ಈ ಎತ್ತು ಕರುಳಿಗೆ ನೋವು ಕೊಟ್ಟಿದ್ದು ಸಾಲ್ದ ನಿಮ್ಗೆ?
ಶಾಶ್ವತವಾಗಿ ನನ್ನ ಮಗನ ನನ್ನಿಂದ ದೂರ ಮಾಡೋ ಉದ್ದೇಶ ಅಲ್ವಾ ನಿಮ್ದು? ಮಧುಮತಿ, ನೀನ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಹೌದು ಯಜಮಾನ್ರೆ, ಇಷ್ಟು ದಿನ ನಾನು ನಿಮ್ಮನ್ನ ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಇವತ್ತು ನನಗೆ ನೀವು ಸರಿಯಾಗಿ ಅರ್ಥ ಮಾಡಿಸಿದೀರಾ. ನಂದೀಶಾ, ಯಜಮಾನ್ರೆ, ನನ್ನ ಗಂಡನ ಮೂಲಕ ನನ್ನ ಬಾಯಿ ಮುಚ್ಚೋದಕ್ಕೆ ನೋಡ್ಬೇಡಿ. ಅದು ಆಗದೆ ಇರೋದು. ತ್ರಿಶೂಲ್ ನನ್ನ ಮಗ. ಯಾರು ಏನೇ ಮಾಡಿದ್ರು ನನ್ನಿಂದ ಅವನ್ನ ದೂರ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಮಧುಮತಿ, ನಿನ್ನ ನೋವು ನನಗೂ ಅರ್ಥ ಆಗುತ್ತೆ. ಆದರೆ ತ್ರಿಶೂಲ್ ನನ್ನ ಮಗ, ಅವನನ್ನು ಹೆತ್ತವಳು ನಾನು. ಅವನನ್ನ ಕರ್ಕೊಂಡು ಹೋಗಿ ನನ್ನಿಂದ ದೂರ ಮಾಡಬೇಡ. ತ್ರಿಶೂಲ್ನ ಹೆತ್ತವಳು ನಾನು, ಅವನು ನನ್ನ ಮಗ. ಸಾಕ್ಷಿ ಪುರಾವೆಗಳು ನಮ್ಮ ಕಡೆ ಬೆಟ್ ಮಾಡ್ತಿರೋವಾಗ ವಾದ ಮಾಡಬೇಡ ಮಧು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ತ್ರಿಶೂಲ್ನ ನನ್ನಿಂದ ದೂರ ಮಾಡಬೇಡ. 23 ವರ್ಷ ನಾನು ಹೆತ್ತ ಮಗ ನನ್ನ ಕಣ್ ಮುಂದೆನೇ ಓಡಾಡ್ತಾ ಇದ್ರು. ಅವ್ನು ನನ್ನ ಮಗ ಅಂತ ಗುರ್ತಿಸಕ್ಕಾಗದೇ ಇರೋ ನತದೃಷ್ಟಿ ತಾಯಿ ನಾನು. ಇಷ್ಟು ವರ್ಷ ಅವನು ಇಲ್ಲದೆ ನಾನು ಕಳೆದ್ಬಿಟ್ಟೆ. ನನ್ನ ಕರಳು ಬಳ್ಳಿನೇ ದೂರ ಮಾಡಿ ಬದುಕ್ಬಿಟ್ಟೆ. ಇನ್ಮೇಲಾದ್ರೂ ಅವನ ಜೊತೆ ಇರಕ್ಕೆ ಅವಕಾಶ ಮಾಡಿಕೊಡು. ಯಾರನ್ನು ಹೊರಗೆ ಹಾಕ್ತಾ ಇದೆಯಾ? ಎಷ್ಟೋ ಧೈರ್ಯ ನಿನ್ಗೆಲ್ಲ! ತ್ರಿಶೂಲು ಈ ಮನೆ ಮಗ. ಅವನಿಗೆ ಈ ಮನೆಯಲ್ಲಿರೋ ಸಂಪೂರ್ಣ ಹಕ್ಕಿದೆ. ದತ್ತು ಪುತ್ರ ಅಂತ ಅವಮಾನ ಮಾಡ್ತಾ ಇದ್ರು. ಅವನು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಮಗ. ತ್ರಿವಿಕ್ರಮ ನಂದೀಶ್ ಮಗ. ನೋ, ನಾನು ಇಷ್ಟು ದಿನ ಏನು ಆಗ್ಬಾರ್ದು ಅನ್ಕೊಂಡಿದ್ದೋ ಅದಿವತ್ತು ಆಗೋಯ್ತು. ತ್ರಿಶೂಲ್ ದಿಗ್ವಿಜಯ್ ಮಗ ಅನ್ನೋ ಸತ್ಯ ಇವತ್ತೆಲ್ರಿಗೂ ಗೊತ್ತಾಯ್ತು. ದಿಗ್ವಿಜಯ್ ಇಷ್ಟು ಬೇಗ ಇಂಥ ಡಿಸಿಷನ್ ತಗೋತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟೊಂದು ಧೈರ್ಯ ಹೇಗೆ ಬಂತು ಅವನಿಗೆ? ಸಾಕ್ಷಿಗಳೇ ಅವನ ಧೈರ್ಯ ಕೊಟ್ಟಿರುತ್ತೆ. ಅವನ ಕೈಗೆ ಸಾಕ್ಷಿಗಳು ಸಿಕ್ಕಿದ್ದೇ ತಪ್ಪಾಯ್ತು. ದಿಗ್ವಿಜಯ್ ಮಗ ತ್ರಿಶೂಲ್ ಅಂತ ಹೇಳಿದಾಗ ಮನೆಯವರೆಲ್ಲರೂ ಕಿರ್ಚಾಡ್ತಾ ಇದ್ರು. ಯಾವಾಗ ದಿಗ್ವಿಜಯ್ ಪ್ರೂಫ್ನ ತಂದಿಟ್ನೋ ಮನೆಯವರೆಲ್ಲರೂ ಸೈಲೆಂಟ್ ಆಗೋದ್ರು. ಅಂದ್ರೆ ತ್ರಿಶೂಲ್ನ ಕಂಪ್ಲೀಟ್ ಆಗಿ ಒಪ್ಕೊಂಡಿದ್ದಾರೆ. ಇವಾಗ ನನಗೆ ಹೋಪ್ ಅಂತ ಇರೋದು ಒಬ್ಬರೇ, ನನ್ನ ಒರಿಜಿನಲ್ ಅಮ್ಮ ಮಧುಮತಿ. ಅವ್ರು ತ್ರಿಶೂಲೇ ನನ್ನ ಮಗ ಅಂತ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರೆ ತ್ರಿಶೂಲ್ ಯಾವುದೇ ಕಾರಣಕ್ಕೂ ಮನೆಗೆ ಬರಲ್ಲ. ಒಂದು ವೇಳೆ ಕರ್ಕೊಂಬರ್ತೀನಿ ಅಂತ ಹೋಗಿರೋ ದಿಗ್ವಿಜಯ್ ತ್ರಿಶೂಲ್ನ ಒಪ್ಪಿಸ್ಬಿಟ್ರೆ ನೋ, ಹಾಗಾಗಬಾರ್ದು, ಹಾಗಾಗಲೇಬಾರ್ದು. ಬಿ ಪಾಸಿಟಿವ್ ತ್ರಿವಿಕ್ರಮ್, ಬಿ ಪಾಸಿಟಿವ್. ಆ ಥರ ಏನೂ ಆಗಲ್ಲ. ಬರಬಾರ್ದು, ಬರಲೇಬಾರ್ದು. ಅಮ್ಮೋರೆ, ಎಂಥ ಕೆಲಸ ಮಾಡ್ತಾ ಇದ್ದೀರಾ? ನೀವು ಕೈ ಮುಗಿದು ಕೇಳ್ಕೊಳ್ಳೋದ? ನಾವು ನಿಮ್ಗಿಂತ ತುಂಬ ಚಿಕ್ಕವರು. ನೀವು ಈ ಥರ ಕೈ ಮುಗಿದು ನಮ್ಮನ್ನು ಇನ್ನೂ ಚಿಕ್ಕವ್ರು ಮಾಡಕ್ಕೆ ಹೋಗ್ಬೇಡಿ, ಇನ್ನೂ ಚಿಕ್ಕವ್ರು ಮಾಡಕ್ಕೆ ಹೋಗ್ಬೇಡಿ. ನೀವು ಚಿಕ್ಕವ್ರಲ್ಲ ನಂದೀಶ. ಇಷ್ಟು ವರ್ಷ ನನ್ನ ಮಗನ ಸಾಕಿ ಸಲುಹಿದ್ದೀರಾ. ನೀವು ಹೇಗೆ ಚಿಕ್ಕವ್ರಾಗ್ತೀರಾ? ಪದೇ ಪದೇ ತ್ರಿಶೂಲ್ ನಿಮ್ಮ ಮಗ ಅಂತ ಹೇಳ್ಬೇಡಿ. ಅವ್ನು ನನ್ನ ಮಗ. ನೋವಲ್ ವಾದ ಮಾಡ್ಬೋದು ಮಧುಮತಿ, ಆದ್ರೆ ಎಲ್ಲ ಸಾಕ್ಷಿಗಳು ತ್ರಿಶೂಲೇ ನನ್ನ ಮಗ ಅಂತ ಹೇಳ್ತಿದ್ಯಲ್ಲ. ಅವ್ನು ನನ್ನ ರಕ್ತ, ಅವ್ನು ನನ್ನ ಹೊಟ್ಟೆಲ್ ಹುಟ್ಟಿರೋ ಕೂಸು. ಮಧುಮತಿ, ನನ್ನ ಇಡೀ ಜೀವನದಲ್ಲಿ ನಾನು ಯಾರನ್ನೂ ರಿಕ್ವೆಸ್ಟ್ ಮಾಡಿಲ್ಲ. ಇವತ್ತು ನನ್ನ ಮಗನಿಗೋಸ್ಕರ, ದಮಯಂತಿಗೋಸ್ಕರ
ನನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ತ್ರಿಶೂಲ್ನ ನಮ್ಮ ಜೊತೆ ಕಳಿಸ್ಕೊಡು ಪ್ಲೀಸ್. ಇಲ್ಲ, ನಾನ್ ಕಳ್ಸಲ್ಲ. ಮಧು, ಮಾತಾಡ್ಬೇಡ್ರಿ ನೀವು. ಮಧುಮತಿ, ನಿನ್ನ ನೋವು ನಿನ್ನ ಸಂಕಟ ಎಲ್ಲ ಒಂದು ಹೆಣ್ಣಾಗಿ ನನಗೂ ಅರ್ಥ ಆಗುತ್ತೆ. ಇಷ್ಟು ವರ್ಷ ಸಾಕಿ ನಮ್ಮ ಜೊತೆ ಕಳ್ಸ್ಕೊಡಕ್ ಮನ್ಸು ಒಪ್ಪಲ್ಲ, ನಿಜ. ಆದ್ರೆ ನಾನು ಅವನ ಜನ್ಮ ಕೊಟ್ಟ ತಾಯಿ, ನನಗೂ ಅವನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇಷ್ಟು ವರ್ಷ ಇಲ್ಲದೆ ಇರೋ ಪ್ರೀತಿ, ಇಷ್ಟು ವರ್ಷ ಇಲ್ಲದೆ ಇರೋ ನೋವು ಇವಾಗ ಆಗ್ತಿದ್ಯಾ ನಿಮ್ಗೆ? ನೀವ್ ಏನೇ ಹೇಳಿದ್ರು ನಾನ್ ನನ್ನ ಮಗನ್ನ ಕಳಿಸ್ಕೊಡೋದಿಲ್ಲ. ಮಧುಮತಿ, ನಾನೊಂದು ಮುತ್ತೈದೆಯಾಗಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ಬಾಗಿಲಿಗೆ ಬಂದು ಮುತ್ತೈದೆನ ಬರೀ ಗೈಯಲ್ಲಿ ಕಳಿಸಲ್ವಂತೆ, ಮಡ್ಲು ತುಂಬಿಸಿ ಕಳಿಸ್ತಾರೆ. ನಾನು ಸೆರಗೊಡ್ತಾ ಇದ್ದೀನಿ. ಭಿಕ್ಷೆ ರೂಪದಲ್ಲಿ ನನ್ನ ಮಗನ ಕೊಟ್ಬಿಡು ಮಧುಮತಿ, ನಿನ್ ದಮ್ಮಯ್ಯ ಅಂತೀನಿ. ಮಧು, ಬೇಡವೆ, ದೊಡ್ಡವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಾರ್ದು ಕಣೆ. ಅಮರೇ, ಕೈ ಮುಗಿದು ಕೇಳ್ಕೊತೀನಿ, ನೀವು ಕಣ್ಣೀರು ಹಾಕ್ಬೇಡಿ. ಇಲ್ಲ ನಂದೀಶ, ಈ ತಾಯಿ ಬದುಕಬೇಕು ಅಂದ್ರೆ ನನ್ನ ಮಗ ನನ್ನ ಜೊತೆ ಬರಲೇಬೇಕು. ಮಧು, ಅರ್ಥ ಮಾಡ್ಕೊ. ತ್ರಿಶೂಲ್ ನಮ್ಮ ಮಗ ಅಲ್ಲ, ಅವ್ರ ಮಗ. ಯಜಮಾನ್ ಇಷ್ಟೆಲ್ಲ ಸಾಕ್ಷಿ ಕೊಟ್ರು ಇನ್ನೇನೇ ಬೇಕು ನಿನಗೆ? ತ್ರಿಶೂಲ್, ನೀನು ನನ್ನ ಮಗ ಅಲ್ಲ, ಯಜಮಾನ್ರ ಮಗ ನೀನು. ಅವರೇ ನಿಮ್ಮ ಅಪ್ಪ ಅಮ್ಮ ಎಲ್ಲ. ಅಪ್ಪ ಅಂತ ಕರಿಬೇಕಾಗಿರೋದು ಅವ್ರನ್ನ. ನನ್ನನ್ನಲ್ಲ. ಅದು ನೀನೇನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ತ್ರಿಶೂಲ್ನ ಅವ್ರ ಜೊತೆ ಕಳಿಸ್ಕೊಡು. ಅಮ್ಮೋರು ನಮ್ಮನೆ ಮುಂದೆ ಕಣ್ಣೀರು ಹಾಕೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ಮಾತಾಡು ಮಧು, ಕಳಿಸ್ಕೊಡ್ತೀಯ ಅಲ್ವಾ? ಎಲ್ರೂ ಸೇರ್ಕೊಂಡು ತಾಯಿ ಮಗನ್ನ ದೂರ ಮಾಡಕ್ ಸಿದ್ಧವಾಗಿರುವಾಗ ನಾನೇನ್ ಮಾಡೋದಕ್ಕಾಗುತ್ತೆ? ಕರ್ಕೊಂಡು ಹೋಗಿ ಅವ್ರನ್ನ. ಸಂತ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ನೀನು ಎಲ್ಲೇ ಇರು, ಹೇಗೆ ಇರು, ನೀನ್ ನನ್ನ ಮಗ ಅಂತ ಜೀವಿಸ್ತಾ ಇರ್ತೀನಿ. ನನಗೆ ಅಷ್ಟೇ ಸಾಕು. ಅಮ್ಮ, ತ್ರಿಶೂಲ್,
ಮಗನೇ ಅವ್ರ ಜೊತೆಲಿ ಸಂತೋಷವಾಗಿರು. ಮಾ ತ್ರಿಶೂಲ್ ಅವರೆಲ್ಲೂ ಹೋಗಲ್ಲ ಕಣ, ಇಲ್ಲೇ ಇರ್ತಾರೆ. ನಂದೀಶ, ತ್ರಿಶೂಲ್ ಹೇಗೆ ನನ್ನ ಮಗನೋ ಹಾಗೆ ತ್ರಿವಿಕ್ರಮ ನಿನ್ನ ಮಗ. ಅವರಿಬ್ರು ಹೇಗೆ ಅದಲು ಬದಲು ಆದ್ರು ಅನ್ನೋದು ನನಗೆ ಗೊತ್ತಿಲ್ಲ. ತ್ರಿವಿಕ್ರಮ್ನ ಬೇಡ, ಅವನಿಲ್ಲಿ ಕಳಿಸ್ಬೇಡಿ. ಇಪ್ಪತ್ಮೂರು ವರ್ಷ ನೀವು ಅವನ್ನ ಬೆಳೆಸಿದ್ದೀರಾ. ಮಗ ಅನ್ನೋ ಬಾಂಧವ್ಯ ನಿಮ್ಗಿದೆ. ಆದ್ರೆ ಇದ್ದಕ್ಕಿದ್ದಾಗ ಅವನ್ನ ದೂರ ಮಾಡ್ಕೊಳ್ಳೋ ಮನ್ಸು ನಿಮ್ಗಿರ್ಬೋದು. ಆದ್ರೆ ಆ ಮನ್ಸು ಈ ತಾಯಿಗಿಲ್ಲ. ನನಗಿವಾಗ ಆಗ್ತಿದೆಯಲ್ಲೋ ನೋವು, ಅದೇ ನೋವನ್ನ ಈ ತಾಯಿನೂ ಅನುಭವಿಸ್ತಾಳೆ. ಮಗನ್ನ ಕಳ್ಕೊಂಡಿರೋ ನೋವು ನನ್ನಲ್ಲೇ ಸತ್ತೋಗ್ಲಿ. ನಂತರ ದುಃಖ ಇನ್ಯಾವ ತಾಯಿಗೂ ಬರಬಾರ್ದು. ಸರಿಯಾಗಿ ಹೇಳಿದೆ ಮಧು. ತ್ರಿವಿಕ್ರಮು ನಿಮ್ಮ ಜೊತೆನೇ ಇರಲಿ ಯಜಮಾನ್ರೆ. ನಂದೀಶ, ತ್ರಿಶೂಲ್ ಹೇಗೆ ನನ್ನ ಮಗನೋ ತ್ರಿವಿಕ್ರಮನು ನನ್ನ ಮಗನೇ ಕಣೋ. ಅವನು ಮುಂಚೆ ಹೇಗಿದ್ನೋ ಇನ್ಮೇಲೂ ಹಾಗೇ ಇರ್ತಾನೆ. ಅವರಿಬ್ಬರಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ. ಅದಕ್ಕೆ ಜವಾಬ್ದಾರಿ ನಾನು. ಅವ್ನಿಗೆ ಯಾವುದೇ ಕುಂದು ಕೊರತೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ತ್ರಿಶೂಲ್ ಕೊಡೋಣ. ತ್ರಿಶೂಲ್, ನೀನೆಲ್ಲೂ ದೂರ ಹೋಗ್ತಾ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಇರ್ತೀಯ. ನಿಮ್ಮಮ್ಮ ಸ್ವಲ್ಪ ಹೊತ್ತು ಹೀಗೆ ಆಡ್ತಾಳ ಅಷ್ಟೇ. ನೋಡು ನಾನು ಹೇಗಿದ್ದೀನಿ, ಹೇಗೆ ನಗ್ನಗ್ತಾ ಇದ್ದೀನಿ. ನೀನು ಹಾಗೆ ಇರ್ಬೇಕು ಕೊಡು, ನೀನು ಹಾಗೆ ಇರ್ಬೇಕು. ನಿನ್ಗೆ ಒಳ್ಳೇದಾಗುತ್ತೆ ಕಣೋ. ನೋಡು ನಿಮ್ಮಮ್ಮನೂ ಖುಷಿ ಪಡ್ತಾಳೆ, ನಾನು ತುಂಬ ಖುಷಿ ಪಟ್ಟಿದ್ದೀನಿ ಕಣೋ.